ವೆಲ್ಕಮ್ ಬ್ಯಾಕ್ ಟು ಎಸ್ ಕೆ ಬುಟೀಕ್. ಇವತ್ತು ಬಂದ್ಬಿಟ್ಟು ನಾರ್ಮಲ್ ಪ್ಯಾಡ್ಗೆ ಮತ್ತೆ ಸ್ಪೆಷಲ್ ಪ್ಯಾಡ್ಗೆ ಏನ್ ಚೇಂಜಸ್ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಕೇಳ್ತಾ ಇದ್ರಿ ಅದ್ರ ಡಿಫ್ರೆನ್ಸ್ ಏನು ಅಂತ ಹೇಳಿ ಅನ್ಬಿಟ್ಟು, ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಬ್ಯುಸಿ ಆಗಿರೋದ್ರಿಂದ ನಿಮ್ಗೆ ನಾನು ಮಾಡಿ ತೋರ್ಸಕ್ಕಾಗಿಲ್ಲ. ಸೊ ಇವತ್ತು ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ ಅದು ಏನ್ ಚೇಂಜಸ್ ಬರುತ್ತೆ ಅಂತ ನಾನು ಅದನ್ನ ಹೇಳ್ತೀನಿ ನಿಮ್ಗೆ. ಸೊ ಇವಾಗ ನಾನು ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ. ಇದಕ್ಕೆ ಇದು ಬಂದ್ಬಿಟ್ಟು 32 ಸೈಜ್ ಮತ್ತೆ ಇದು ಬಂದ್ಬಿಟ್ಟು 32 ಸೈಜ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಫುಲ್ ಕವರೇಜ್ ಕೊಡುತ್ತೆ. ಇಲ್ಲಿ ನೋಡ್ಬೋದು ನೀವು ರೈಟ್ ಸೈಡ್ ಅಲ್ಲಿ ನಮಗೆ ಸ್ಪೆಷಲ್ ಪ್ಯಾಡ್ ಹಾಕಿ ತೋರಿಸ್ತಾ ಇದ್ದೀನಿ, ಲೆಫ್ಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ನಾನು ನಾರ್ಮಲ್ ಪ್ಯಾಡ್ ಹಾಕಿ ತೋರಿಸ್ತಾ ಇದ್ದೀನಿ. ಥಿಕ್ನೆಸ್ ಬಂದ್ಬಿಟ್ಟು ಸೇಮ್ ಇರುತ್ತೆ. ಸೊ ಈ ಸಾಫ್ಟ್ ಆಗ್ಲಿ ಮತ್ತೆ ಥಿಕ್ನೆಸ್ ಎಲ್ಲ ಸೇಮೇ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಇದ್ರಲ್ಲಿ ಹಾಕಿರ್ತಾರೆ 32 ಸೈಜ್ ಅಂತ ಕಾಣಿಸ್ತಾ ಇದೆಯಾ, ಈ ಪೋರ್ಷನ್ ಅಲ್ಲಿ 32 ಅಂತ ಬರ್ದಿದ್ದಾರೆ ಇಲ್ಲಿ. ಸೊ ಇದು ಬಂದ್ಬಿಟ್ಟು 32ನೇ ಈ ಸೈಜ್ ಬಂದ್ಬಿಟ್ಟು ಇಲ್ಲಿ ಹಾಕಿರ್ತಾರೆ, ಬಟ್ ಪ್ರಿಂಟ್ ಕಾಣಿಸ್ತಾ ಇಲ್ಲ. ಇದಕ್ ಬಂದ್ಬಿಟ್ಟು ಸ್ಪೆಷಲ್ ಪ್ಯಾಡ್ ಅಂತ ಬಂದಾಗ ಕವರೇಜ್ ನೋಡ್ಬೋದು, ಈ ಎಂಡ್ ಇಂದ ಈ ಎಂಡ್ ವರ್ಗು ಕಂಪ್ಲೀಟ್ ಕವರೇಜ್ ಸಿಗುತ್ತೆ. ಇದಕ್ಕೇನೆ ಸ್ಪೆಷಲ್ ಪ್ಯಾಡ್ ಅಂತ ಹೇಳೋದು. ಇದು ಬಂದ್ಬಿಟ್ಟು ಜಸ್ಟ್ ನಿಮ್ಗೆ ಈ ಸೈಡ್ ಮಾತ್ರ ನಿಮ್ಗೆ ಕವರ್ ಆಗೋದು, ಅಂದ್ರೆ ಕಪ್ಸ್ ಮಾತ್ರ ಕವರ್ ಆಗುತ್ತೆ. ಈ ಸೈಡ್ ಬಲ್ಜ್ ಇರತ್ತಲ್ಲ ಅದು ಕವರ್ ಆಗಲ್ಲ. ಇದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕವರಿಂಗ್ ಎಷ್ಟು ಕಾಣುತ್ತೆ ಅನ್ಬಿಟ್ಟು. ಈ ಸೈಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ಕವರಿಂಗ್ ಕಾಣಲ್ಲ. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಪ್ಯಾಡ್, ಇದು ಬಂದ್ಬಿಟ್ಟು ಸ್ಪೆಷಲ್ ಪ್ಯಾಡ್. ಇದ್ರಲ್ಲಿ ಇದಕ್ಕೆ ಸ್ಪೆಷಲ್ ಪ್ಯಾಡ್ ಅಂತ ಹೇಳೋದು ಡಿಫ್ರೆನ್ಸ್ ಕಾಣುತ್ತೆ ಅಂತ ಅನ್ಬಿಟ್ಟು. ಸೊ ಹಂಗಾಗಿ ಇವಾಗ ನಿಮ್ಗೆ ಇದು ಕ್ಲಾರಿಫೈ ಸಿಕ್ಕಿದೆ ಅಂತ ಅನ್ಸುತ್ತೆ. ಸೊ ನಮ್ಮ ಹತ್ರ ಜಾಸ್ತಿ ಸ್ಪೆಷಲ್ ಪ್ಯಾಡೇ ಓಡೋದು, ಯಾಕಂದ್ರೆ ಕವರೇಜ್ ಸಿಗುತ್ತೆ. ಒನ್ ಟೈಮ್ ಇದ್ರಲ್ಲಿ ಸ್ಟಿಚ್ ಮಾಡಿಸ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ನಾರ್ಮಲ್ ಪ್ಯಾಡ್ಗೆ ಹೋಗಲ್ಲ, ಕಂಪ್ಲೀಟ್ ಆಗಿ ಸ್ಪೆಷಲ್ ಪ್ಯಾಡ್ ಅಲ್ಲೇ ಬೇಕು ಅಂತ ಹೇಳ್ತೀರಾ. ಕಾಸ್ಟ್ ವೈಸ್ ಮಾತ್ರ ಸ್ವಲ್ಪ ಚೇಂಜಸ್ ಇರುತ್ತೆ ಇದಕ್ಕೆ ಅದಕ್ಕೆ. ಹಂಗಾಗಿ ಸ್ವಲ್ಪ ಕಾಸ್ಟ್ ವೈಸ್ ನೋಡೋರು ನಾರ್ಮಲ್ ಪ್ಯಾಡ್ಗೆ ಹೋಗ್ತಾರೆ, ಇಲ್ಲ ನನ್ ಕಾಸ್ಟ್ ಆದ್ರೂ ಪರವಾಗಿಲ್ಲ ಅಂತಂದ್ರೆ ಸ್ಪೆಷಲ್ ಪ್ಯಾಡ್ಗೆ ಹೋಗ್ತಾರೆ. ಇದು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಫಾಲೋ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು.